ಅರಸೀಕೆರೆ ತಾಲೂಕು ಕಚೇರಿ ಮುಂಭಾಗದಿಂದ ತರಕಾರಿ ಮಾರ್ಕೆಟ್ವರೆಗೂ 2 ಕಡೆ ಆಳವಾದ ಗುಂಡಿಗಳು ಬಿದ್ದು ವರ್ಷಗಳೇ ಕಳೆದರೂ ಸಂಬಂಧಪಟ್ಟ ರಸ್ತೆ ನಿರ್ವಹಣಾ ಅಧಿಕಾರಿಗಳಾಗಲಿ ನಗರಸಭೆ ಅಧಿಕಾರಿಗಳಾಗಲಿ ಈ ಗುಂಡಿಗಳನ್ನು ಮುಚ್ಚಲು ಗಮನ ಹರಿಸಿಲ್ಲ. ಕಂಡು ಕಾಣದಂತೆ ಅಧಿಕಾರಿಗಳು ನಡೆದುಕೊಳ್ಳುತ್ತಿರುವ ಕಾರಣ ವಾಹನ ಸವಾರರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ. ರಸ್ತೆಯಲ್ಲಿ ಗುಂಡಿ ಬಿದ್ದ ವಿಚಾರವಾಗಿ ಹಲವು ಸಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಚಾಲಕರು ಪ್ರಾಣವನ್ನ ಒತ್ತಿ ಇಟ್ಟು ಈ ರಸ್ತೆ ಮಾರ್ಗವಾಗಿ ಹಲವು ವರ್ಷಗಳಿಂದ ಸಂಚರಿಸುವಂತಾಗಿದೆ. ಈ ರಸ್ತೆ ಬೆಂಗಳೂರಿನಿಂದ ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿ 206. ದಿನನಿತ್ಯ ಸಾವಿರಾರು ವಾಹನಗಳು ಈ ಮಾರ್ಗದಲ್ಲಿ ಸಂಚರಿಸುತ್ತವೆ. ಈ ರಸ್ತೆ ಮಾರ್ಗದಲ್ಲಿ ತಾಲೂಕು ಆಡಳಿತ ಕಚೇರಿ, ನ್ಯಾಯಾಲಯ, ಕೃಷಿ ಉತ್ಪನ್ನ ಮಾರುಕಟ್ಟೆ, ಬ್ಯಾಂಕ್ಗಳು ಸೇರಿದಂತೆ ಹಲವು ಶಾಲೆಗಳು ಇರುವ ಕಾರಣ ವಾಹನಗಳಲ್ಲಿ ಮಕ್ಕಳಿಗೆ ಕರೆದುಕೊಂಡು ಹೋಗುವ ವಾಹನ ಸವಾರರು ಹರಸಾಹಸ ಪಡಬೇಕಾಗಿದೆ. ರಸ್ತೆಯಲ್ಲಿ ರಾತ್ರಿ ವೇಳೆ ವಾಹನ ಚಲಿಸುವುದು ಭಾರೀ ದುರಂತಕ್ಕೆ ಕಾರಣವಾಗಿರುವ ಗುಂಡಿಗಳು ರಾತ್ರಿ ವೇಳೆ ವಾಹನದ ಬೆಳಕಿನಿಂದ ಎದುರಿಗಿರುವ ಗುಂಡಿಗಳು ಕಾಣಿಸದೆ ವಾಹನಗಳು ಗುಂಡಿಗಳಿಗೆ ಇಳಿಯುತ್ತಿವೆ. ಇದರಿಂದ ವಾಹನಗಳು ಜಖಮಾಗಿ ಅಪಘಾತಗಳಾಗುತ್ತಿವೆ. ದ್ವಿಚಕ್ರ ವಾಹನ ಸವಾರರೇ ರಸ್ತೆಯಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳುವ ಪರಿಸ್ಥಿತಿ ಇದೆ ಎನ್ನುತ್ತಾರೆ ಬೈಕ್ ಸವಾರರು. ಇದಕ್ಕೆ ಸಂಬಂಧಿಸಿ ಸಮಾಜ ಸೇವಕ ದಿನೇಶ್ ಮಾತನಾಡಿ, ಈ ರಸ್ತೆಯನ್ನ ಆದಷ್ಟು ಬೇಗ ಸರಿಪಡಿಸಬೇಕು, ಇಲ್ಲದಿದ್ದರೆ ರಸ್ತೆಯ ಮಧ್ಯೆ ಕುಳಿತು ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಏನಿದೆ ಅರಸೀಕೆರೆಯ BH ರಸ್ತೆ ಮುಖ್ಯ ರಸ್ತೆ ಇದು ಏನಿದೆ, ಸುತ್ತಮುತ್ತ ನೋಡಿದ್ರೆ ಈ ಕಡೆ ಒಂದು ಕಾನ್ವೆಂಟ್ ಇದೆ, ಮತ್ತು ಅಲ್ಲಿ ಕೋರ್ಟ್ ಇದೆ, ತಾಲೂಕು ಆಫೀಸ್ ಇದೆ, ಹಲವಾರು ಆಫೀಸ್ಗಳು ಇದೆ. ಈ ಮುಖ್ಯ ರಸ್ತೆ ಏನಾಗಿದೆ ಅಂದರೆ ಈ ಗುಂಡಿ ಬಿದ್ದು ಸುಮಾರು 2-3 ವರ್ಷದಿಂದ ನೋಡ್ತಾ ಇದ್ದೀವಿ. ಏನಾಗಿದೆ ಅಂತಂದರೆ ಬಂದಂಥ ವೆಹಿಕಲ್ಗಳು ಸಡನ್ನಾಗಿ ಬ್ರೇಕ್ ಹಾಕಬೇಕಾಗುತ್ತೆ, ಹಿಂದುಗಡೆಯಿಂದ ಬಂದಂಥ ವೆಹಿಕಲ್ಗಳು ಆಕ್ಸಿಡೆಂಟ್ ಆಗ್ತದೆ. ಇದ್ರ ಬಗ್ಗೆ ಎಷ್ಟೇ ಸಲ ಯಾವುದೇ ಸಾರ್ವಜನಿಕರಿಗೆ ಹೇಳಿದ್ರು ಸಹ, ಇಲ್ಲ ಯಾವುದೇ ಇಲಾಖೆಗೆ ಹೇಳಿದ್ರು ಸಹ ಯಾವುದೇ ರೀತಿ ಗಮನ ತಗೊಳ್ತಾ ಇಲ್ಲ. 100 ಜನ ಪ್ರಾಣ ಕಳ್ಕೊಳ್ಳೋಂಥ ಒಂದು ಸನ್ನಿವೇಶ ಬರ್ತಕ್ಕಂಥ ಸಂದರ್ಭ ಇದೆ. ಜೊತೆಗೆ ಈ ಸ್ಥಳ ಏನಿದೆ, ಈ ಸ್ಥಳದಲ್ಲಿ ನೋಡಿ, ಇಲ್ಲಿ ಹೋದರೆ ಅರಸೀಕೆರೆ ಕಾನ್ವೆಂಟ್ ಇದೆ, ಮುಂದುಗಡೆ ಬ್ಯಾಂಕ್ ಇದೆ, ತಾಲೂಕು ಆಫೀಸ್, ಕೋರ್ಟ್ ಎಲ್ಲ ಇರೋದ್ರಿಂದ ದಿನ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ದಿನ ಇಲ್ಲಿ ಸಾವಿರಾರು ವೆಹಿಕಲ್ಗಳು ಓಡಾಡ್ತವೆ. ಇದ್ರ ಬಗ್ಗೆ ಯಾವುದೇ ಇಲಾಖೆಗಳು ಸಹ ಯಾವುದೇ ರೀತಿಯಾದಂಥ ಗಮನ ತಗೊಳ್ತಾ ಇಲ್ಲ. ಕೇವಲ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಇವತ್ತು ಬೆಳಗ್ಗೆನೂ ಸಹ ಇದೇ ಜಾಗದಲ್ಲಿ ಒಂದು ಅಪಘಾತ ಸಂಭವಿಸಿ ತುಂಬ ಏಟಾಗಿದೆ ಒಬ್ಬಂಗೆ. ಸೊ ಇದ್ರ ಬಗ್ಗೆ ತಕ್ಷಣ ಇದು ಸಂಬಂಧಪಟ್ಟಂಥ ಇಲಾಖೆಯವರು ಗಮನ ಹರಿಸಿ ಇದನ್ನ ತಕ್ಷಣ ರೆಡಿ ಮಾಡಿಕೊಡ್ಬೇಕು, ಇಲ್ಲಾಂದರೆ ಇದೇ ಜಾಗದಲ್ಲಿ ಕೂತ್ಕೊಂಡು ಧರಣಿ ಮಾಡಬೇಕಾಗುತ್ತೆ. ಚಂದ್ರು ಯಾದವ್, CTV ನ್ಯೂಸ್, ಅರಸೀಕೆರೆ.